ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಲೇಯರ್ ಸ್ಟೆಪ್ ಬೈ ಅಂದರೆ 2 ಸ್ಟೆಪ್ ಇರೋಂಥ ಸಾರಿ ಕುಚ್ಚು ಡಿಸೈನು. ಎರಡು ಲೇಯರ್ ಇರೋಂಥದ್ದು. ನಾನು ಮೊದಲೇ ಒಂದು ಮಾಡಿದ್ದೀನಿ, ತುಂಬ ಮೊದಲೇ, 1 ವರ್ಷ 2 ವರ್ಷ ಮೊದಲೇ ನನ್ನ ಚಾನಲಲ್ಲಿದೆ. ಅದೇ ರೀತಿಯಲ್ಲಿ ಸ್ವಲ್ಪ ವೇರಿಯೇಷನ್ ನಾನು ಬೇರೆ ರೀತಿ ಮಾಡ್ತಾಯಿದ್ದೀನಿ. ಹೊಸ ಡಿಸೈನ್ ಇದು, ಹೊಸ ರೀತಿದು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ 0.75 mm ತಗೊಂಡಿದ್ದೀನಿ ಯಾವಾಗ ಹಾಗೆ. ಆಮೇಲೆ ಫ್ಲವರ್ ಶೇಪ್ ಬೀಡ್ಸು ಕುಚ್ಚಿಗೆ ಹಾಕ್ಕೊಳ್ಳೋಕ್ಕೆ ಮಧ್ಯದಲ್ಲಿ. ಆಮೇಲೆ ಈ ಥರ ಸ್ಮಾಲ್ ಬೀಡ್ಸು. ಫಸ್ಟ್ ದಾರ ಲಾಕ್ ಮಾಡಿ, ಮತ್ತು 3 ಚೈನು ಕುಚ್ಚಿಗೆ, ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 3 ಚೈನು ಬಟ್ಟೆಗೆ ಅಳತೆ ನೋಡ್ಕೊಂಡು ಲಾಕ್ ಮಾಡಿ. ಇದು ಫಸ್ಟ್ ಸ್ಟೆಪ್ಪು, ನಿಮಗೆ ಗೊತ್ತಿರೋದು ಡಬಲ್ ಆರ್ಚ್ ಕುಚ್ಚು ಬೇಸು. ನಾನು ಸ್ಪೀಡ್ ಮಾಡ್ತಾ ಇದ್ದೀನಿ ಈಗ. 3 ಚೈನು 3 ಸಾರಿ ಮಾಡಿಬಿಟ್ಟು ಬಟ್ಟೆಗೆ ಲಾಕು. ಆಮೇಲೆ ಈ ಫ್ಲವರ್ ಬೀಡ್ ಸೇರಿಸಿ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತು 5 ಸಾರಿ 3 ಚೈನು ಬಟ್ಟೆಗೆ ಲಾಕು, 3 ಚೈನು ಬಟ್ಟೆಗೆ ಲಾಕು. ಇದು 5 ಬ್ಲಾಕ್ ಮಾಡ್ಕೋಬೇಕು. ಫಸ್ಟ್ 3 ಬ್ಲಾಕು, ಆಮೇಲೆ ಬೀಡು, ಮತ್ತು 5 ಬ್ಲಾಕು, ಮತ್ತು ಬೀಡು, ಮತ್ತು 5 ಬ್ಲಾಕು, ಹಾಗೆ ಪೂರ್ತಿ ಸೀರೆ ಮಾಡ್ಕೊಂಡೋಗಿ ಎಂಡಲ್ಲಿ 3 ಬ್ಲಾಕ್ಸ್ ಮಾಡೋದು. ನಾನು ಬೇರೆ ಡಿಸೈನ್ಗಳು ಡಬಲ್ ಆರ್ಚ್ ಕುಚ್ಚು ಬೇಸು ನೋಡ್ಕೊಳ್ಳಿ, ಅದರಲ್ಲಿ ಎಲ್ಲದರಲ್ಲೂ ಇದೇ ಮಾಡೋದು ನಾನು ಪ್ರತಿ ಸಾರಿನೂ. ಅದರಿಂದ ಇವತ್ತು ಇಷ್ಟೇ ಮಾಡಿ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ, ಈ ಥರ ಲಾಕ್ನ ಒಳಗಡೆನೇ ಲಾಕ್ ಮಾಡಿದ್ದೀನಿ. ಇದಾದಮೇಲೆ ಫಸ್ಟು 3 ಚೈನು, ಇದು ಲಾಕಲ್ಲಿ ಲಾಕು, ನೆಕ್ಸ್ಟ್ 3 ಚೈನು, ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಈಗ ಇಲ್ಲಿ 3 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ ಹಿಂದ್ಗಡೆ ದಾರದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ ಹಿಂದ್ಗಡೆ ದಾರ ಇದೆಯಲ್ವ, ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕಿ ಪಿಕೋ ಮಾಡ್ಕೊಳ್ಳಿ. ಇಲ್ಲಿ ಈ ಡಬಲ್ ಕ್ರೋಶೆ ಜಾಗದಲ್ಲಿ ತಗೊಂಡೋಗಿ ಲಾಕ್ ಮಾಡಿ. ಈ ಥರ ದಾರ ಸುತ್ತಕೊಂಡು ಇದರೊಳಗಿಂದ ದಾರ ತಗೊಂಡ್ಬನ್ನಿ. ಫಸ್ಟ್ 2, ಆಮೇಲೆ 2 ಡಬಲ್ ಕ್ರೋಶೆ ನಾರ್ಮಲ್, ನಿಮ್ಗೆ ಗೊತ್ತಿದೆಯಲ್ವ. ಮತ್ತು 3 ಚೈನ್ ಮಾಡಿ ಈ ಡಬಲ್ ಕ್ರೋಶೆ ಮಧ್ಯದಲ್ಲಿ ಇಲ್ಲಿ ಜಾಗ ಇದೆ ನೋಡಿ, ಈ ಜಾಗದಲ್ಲಿ ದಾರ ತಂದು ಲಾಕ್ ಮಾಡಿ. ಪೀಕೋ, ಇದನ್ನು ಪೀಕೋ ಅಂತ ಹೇಳ್ತಾರೆ. ಡಬಲ್ ಕ್ರೋಶೆ ಪೀಕೋ. ಈ ಥರ ಫುಲ್ಲು ಆರ್ಚ್ ಮಾಡ್ಕೋಬೇಕು ಪೂರ್ತಿ. ಇದು ನಾನು ತುಂಬ ಮೊದಲು ಒಂದು ಮಾಡಿದ್ದೀನಿ. ನಾನು ಚಾನೆಲ್ ಶುರು ಮಾಡಿ ತುಂಬ ಸಮಯ ಆಯಿತು, 3 ವರ್ಷ ಆಗ್ತಾ ಬಂತು. ಸ್ಟಾರ್ಟಿಂಗಲ್ಲಿ ಚಾನೆಲ್ ಶುರು ಮಾಡಿದ ಟೈಮಲ್ಲಿ ಇದನ್ನು ಅಪ್ಲೋಡ್ ಮಾಡಿದ್ದೀನಿ, ಈ ಥರದ ಡಿಸೈನು. ತುಂಬ ಹೊಸ ಡಿಸೈನ್ಗಳು ಅಪ್ಲೋಡ್ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಎಲ್ಲ ಹೊಸ ಡಿಸೈನ್ಗಳೇ. ಅದರಿಂದ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನೆಲ್ ಅಂದರೆ ಚಾನೆಲ್
ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಸಜೆಸ್ಟ್ ಆಗ್ತಾ ಇರುತ್ತೆ. ಆಮೇಲೆ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಇನ್ನು ಮುಂದೆ ಅಪ್ಲೋಡ್ ಮಾಡಿದ್ದೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಕೂಡಲೇ ನೋಡ್ಕೋಬೋದು. ನಾನು ಹೆಚ್ಚು ಕಡಿಮೆ ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಅಲ್ಲ, ದಿನ ಅಪ್ಲೋಡೇ ಮಾಡ್ತಾ ಇದ್ದೀನಿ. ಕೆಲವು ಸರಿ ಮಾತ್ರ ಆಗ್ತಾ ಇಲ್ಲ, ನಂಗೆ ಸ್ವಲ್ಪ ಆರೋಗ್ಯ ತೊಂದರೆ ಕೊಡುತ್ತೆ, ಆವಾಗ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಇದರಿಂದ ದಯವಿಟ್ಟು ಒಂದಿನ ಅಪ್ಲೋಡ್ ಆಗಿಲ್ಲ ಅಂದರೂ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ, ಅದರಿಂದ ಬೇಜಾರ ಮಾಡ್ಕೋಬೇಡಿ, ನೋಡ್ಕೊಳ್ಳಿ, ಬಿಟ್ಟು ಹೋಗಬೇಡಿ ಚಾನಲು. ಹೊಸ ಡಿಸೈನ್ಗಳೇ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನಿಮ್ಮ ಸೀರೆಗಳಿಗೆ ಮಾಡ್ಕೋಬೋದು, ಈಸಿಯಾಗಿರುತ್ತೆ, ಏನು ಕಷ್ಟ ಇರಲ್ಲ. ಈ ಥರ ಫುಲ್ಲು ಆರ್ಚ್ ಮಾಡ್ಕೋಬೇಕು, ನೋಡ್ಕೊಳ್ಳಿ ನೀವು ದೂರ. ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಲೂಸ್ ಆಗೋದಾದರೆ ಇದು ನೋಡಿ ಜಾಸ್ತಿ ಆಯಿತು, ಲೇಯರ್ ಬರ್ತಾ ಇದೆ ನೋಡಿ, ಜಾಸ್ತಿ ಆಗಿ ಹಿಂಗಾಗತ್ತೆ, ಒಂದೆರಡು ಬಿಡಬೇಕಾಗತ್ತೆ. ಈಗ ನೋಡಿ ತೆಗೆದೆ, ಎರಡನ್ನು ಬಿಡಿಸಿದೆ, ಹೀಗೆ ಇದನ್ನು ಇಲ್ಲಿ ಲಾಕ್ ಮಾಡಿ ನೋಡಿ. ಈಗಲೂ ಜಾಸ್ತಿ ಆಗುತ್ತೆ ಅಂದರೆ ಮತ್ತೊಂದು ಬಿಡಬೇಕು ನೋಡಿ. ಈಗ ಪರವಾಗಿಲ್ಲ ನೋಡಿ, ಚೆನ್ನಾಗಿದೆ. ಟೈಟ್ ಆದರೆ ಹಿಂಗೆ ಒಳಗಡೆ ಬಗ್ಗತ್ತೆ ಅಥವಾ ಬೇರೆ ಎಳೆದಂಗಾಗತ್ತೆ. ಲೂಸ್ ಆದರೆ ಆಗ ನಾನು ತೋರಿಸಿನಲ್ವ ಆ ಥರ ಥರ ವೇವ್ ಥರ ಬರುತ್ತೆ, ಅದರಿಂದ ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ನೀಗ ನೆಕ್ಸ್ಟ್ ಆಚೆ ಇಷ್ಟೇ ಹಾಕೊಳ್ಳಿ, ಎಷ್ಟು 1 2 3 4 5 6 7 8 9 10 ಇದೆ, 10 ಪಿಕೋ ಮಾಡ್ಕೊಳ್ಳಿ. ಈಗ ಇನ್ನು ಇದನ್ನು ಲಾಕಲ್ಲಿ ಲಾಕ್ ಮಾಡಿ, 3 ಚೈನಲ್ಲಿ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ 3 ಚೈನ್ಗಳೆಲ್ಲ ಹಾಗೆ ಮಾಡ್ಕೊಳ್ಳಿ. 3 ಚೈನು ಲಾಕು, 3 ಚೈನು ಲಾಕು, 3 ಚೈನು ಲಾಕು. ಆಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಬೀಡ್ ಬ್ಯಾಕ್ ಸೈಡ್ ದಾರ ಇರುತ್ತಲ್ವ, ಇಲ್ಲಿ ಬೀಡ್ ಲಾಕ್ ಮಾಡಿರೋದ್ರಿಂದ ಬ್ಯಾಕ್ ಸೈಡಲ್ಲಿ ದಾರ ಬರುತ್ತೆ, ಈ ದಾರದಲ್ಲಿ ಮಾಡ್ಕೊಳ್ಳಿ. ಈ ಥರ ನೋಡಿ, ಹಿಂಗೆ ಮಾಡಿ, ಹಿಂಗೆ ಮಾಡಿದರೆ ಬರುತ್ತೆ ನೋಡಿ, ಹಿಂಗೆ ಮಾಡಿದರೆ ಸಿಗುತ್ತೆ ನಿಮಗೆ. ಈ 6 ಎಳೆ ದಾರ ಇದೆಯಲ್ವ ಅದರಲ್ಲಿ, ಇದು 6 ಎಳೆ ಬರಬೇಕು, ಒಂದು ಬಿಡಬಾರ್ದು. ಹಿಂಗೆ 6 ಎಳೆಯನ್ನು ತಗೊಂಡು ಡಬಲ್ ಕ್ರೋಶೆ ಮಾಡಿ ಪೀಕೋ ಮಾಡ್ಕೊಳ್ಳಿ. ಈ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. 10 ಜಾಸ್ತಿ ಆದರೆ 8 9 ಹಾಕಿ, ನೀವು ಹಾಕಿರೋ ಬೀಡು ಹೊಂದ್ಕೊಂಡಿರುತ್ತೆ, ಚಿಕ್ಕ ಬೀಡು ಹಾಕಿದರೆ ಕಡಿಮೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಪೀಕೋ ಮಾಡಿ ಫ್ಲವರ್ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದು ಫಸ್ಟ್ 3 ಚೈನು, ಅದನ್ನು 4 ಚೈನ್ ಮಾಡ್ತೀನಿ ನಾನು, 3 ಚೈನಲ್ಲ, ಯಾಕಂದರೆ ಅದು ನಾನು ಮೊದಲೇ ಹೇಳಿದ್ದೀನಿ, ಇಲ್ಲಾಂದರೆ ಕುಚ್ಚು ಓರೆ ನಿಂತ್ಕೊಳ್ಳುತ್ತೆ. ಸ್ಟೆಪ್ ಮೇಲೆ ಹೋದಂಗೆ ಒಂದೊಂದು ಚೈನ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು, ಇದು 3ನೇ ಸ್ಟೆಪ್ ಅಲ್ವಾ, ಅದಕ್ಕೆ. ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಒಟ್ಟು ಇದು ಕುಚ್ಚಿಗಿರೋದು ಇದು ಅಷ್ಟೇ. ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಥರ 2 ಸಾರಿ ದಾರ ಸುಂದ್ಕೊಳ್ಳಿ, ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಈಗ ನೋಡ್ಕೊಳ್ಳಿ. ಈಗ ನಾವು ಈ ಬ್ಯಾಕ್ ಸೈಡಿಂದ ಹೀಗೆ ಇಲ್ಲಿ ಡಬಲ್ ಕ್ರೋಶೆ ಪೀಕೋ ಮಾಡಿದ್ದೀವಲ್ವ, ಇಲ್ಲಿ ಈ ಥರ 2 ಸಾರಿ ದಾರ ಸುಂದ್ಕೊಂಡು ಇಲ್ಲಿ ಈ ಹೋಲ್ಗೆ, ಈ ಡಬಲ್ ಕ್ರೋಶೆಗಿಂತ ಮೊದಲಿನ ಹೋಲ್ಗೆ ಬ್ಯಾಕ್ ಸೈಡಿಂದ ಹಿಂಗೆ ಹುಕ್ ಹಾಕ್ಕೊಳ್ಳಿ. ಹುಕ್ ಹಾಕ್ಕೊಂಡು ಆಮೇಲೆ ಈ ಡಬಲ್ ಕ್ರೋಶೆನ ಹಿಂದೆಗೆ ಮಾಡಿಕೊಂಡು ಹಿಂಗೆ ಹೋಗಿ ನೆಕ್ಸ್ಟ್ ಹೋಲ್ಗೆ, ಅಲ್ಲಿಂದ ದಾರ ತಗೊಂಬನ್ನಿ ಹೀಗೆ, ಮತ್ತು ಅದನ್ನು ಹಿಂದೆಗೆ ತನ್ನಿ, ಹೋದ ದಾರಿಲೇ ವಾಪಸ್ ನೋಡಿ. ಇದು ಈ ಡಬಲ್ ಕ್ರೋಶೆ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಹೋಲ್ ಇದೆಯಲ್ವ, ಇಲ್ಲಿ ಹಿಂಗೆ
ಹುಕ್ ಹಾಕ್ಕೊಳ್ಳಿ ಬ್ಯಾಕ್ ಸೈಡಿಂದ. ಆಮೇಲೆ ನೆಕ್ಸ್ಟ್ ಹೋಲ್ ಇದೆಯಲ್ವ, ಈ ಡಬಲ್ ಕ್ರೋಶ ಆದಮೇಲೆ ಎರಡನೇ ಡಬಲ್ ಕ್ರೋಶಗಿಂತ ಮೊದಲೇ ಈ ಮೊದಲಿಂದು ಅಲ್ಲಿ ಹುಕ್ ಹಾಕ್ಕೊಂಡು ದಾರ ತನ್ನಿ. ಅದೇ ದಾರಿಲಿ ವಾಪಸ್ ಬನ್ನಿ, ಇಲ್ಲಿ ಈ ಫಸ್ಟ್ ಹೋಲಲ್ಲಿ ಹಿಂದ್ಗಡೆ. ಈಗ 4 ಲೂಪು, ಫಸ್ಟ್ 2, ಆಮೇಲೆ 2, ಆಮೇಲೆ 2. ಇಲ್ಲಿ ಒಂದು ಬೀಡ್ ಸೇರಿಸಿ. ನೋಡಿ 2 ಸಾರಿ ದಾರ ಸುಂದ್ಕೊಂಡೆ ಟ್ರಿಪಲ್ ಕ್ರೋಶೆಗೆ. ಈಗ ಎರಡನೇ ಹೋಲಲ್ಲಿ ಹಿಂಗೆ ಹಾಕ್ಕೊಳ್ಳಿ. ಈ ಎರಡನೇ ಡಬಲ್ ಕ್ರೋಶೆ ಇದೆಯಲ್ವ, ಪೀಕೋದ ಡಬಲ್ ಕ್ರೋಶೆ, ಈ ಡಬಲ್ ಕ್ರೋಶೆನ ಹಿಂದೆಗೆ ಮಾಡ್ಕೋಬೇಕಾಗಿರೋದು. ಅಂದರೆ ಈ ಎರಡನೇ ಹೋಲಲ್ಲಿ ಹಿಂಗೆ ಹುಕ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಹೋಲಲ್ಲಿ ಹಿಂಗೆ ಹುಕ್ ಫ್ರಂಟಿಂದ ಹಾಕ್ಕೊಳ್ಳಿ. ಇಲ್ಲಿ ಹಿಂದಿಂದ ಬ್ಯಾಕ್ ಸೈಡಿಂದ, ಇದು ಫ್ರಂಟಿಂದ ದಾರ ತಂದು ಇಲ್ಲಿಗೆ ತನ್ನಿ. ಆಮೇಲೆ ಇಲ್ಲಿ ಆ ಎರಡನೇ ಹೋಲಲ್ಲೇ ವಾಪಸ್ ಬನ್ನಿ. ಫಸ್ಟ್ 2, ಆಮೇಲೆ 2, ಆಮೇಲೆ 2 ಬೀಡ್. ನೋಡಿ ಈಗ ಮತ್ತೆ ನೆಕ್ಸ್ಟ್ ಇಲ್ಲಿ ಇದರಲ್ಲಿ ಅಂದರೆ ಪ್ರತಿಯೊಂದು ಡಬಲ್ ಕ್ರೋಶೆಗೂ ಕವರ್ ಆದಂಗೆ ಆಗುತ್ತೆ ಇದು. ಹಿಂಗೆ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಗೊಂಬಂದು ವಾಪಸ್ ಅದೇ ದಾರಿಲಿ ವಾಪಸ್ ಬರಬೇಕು ನೀವು, ಹೋದ ದಾರಿಲಿ. ಈಗ ಬೀಡ್ ಸೇರಿಸಿ. ಥರ 2 ಸಾರಿ ದಾರ ಸುಂದ್ಕೊಳ್ಳಿ. ಇಲ್ಲಿ ಈ ಹುಕ್ ಇಲ್ಲಿಂದ ಬ್ಯಾಕ್ ಸೈಡಿಂದ ಹೋಗಿದ್ದೀರಲ್ವ, ಅದೇ ಸೈಡಲ್ಲಿ ವಾಪಸ್ ಬರಬೇಕು. ಬ್ಯಾಕ್ ಸೈಡಿಂದ ಹೋಗಿ ಇಲ್ಲಿ ಫ್ರಂಟ್ ಸೈಡಿಂದ ಮತ್ತೆ ದಾರ ತಗೊಂಡು ಆ ಫ್ರಂಟ್ ಸೈಡಿಂದ ಬನ್ನಿ, ಈ ಬ್ಯಾಕ್ ಸೈಡಿಗೂ ಬನ್ನಿ. ಆ ದಾರನ ತಗೊಂಡು ಫಸ್ಟ್ 2, ಆಮೇಲೆ 2, ಆಮೇಲೆ 2 ಮತ್ತು ಇದು ಬೀಡ್ ಸೇರಿಸಿ. ಇಲ್ಲಿಂದ ತಂದು ಇಲ್ಲಿಗೆ ಬನ್ನಿ, ಮತ್ತು ಅದೇ ದಾರಿಲಿ ವಾಪಸ್ ಬನ್ನಿ. ಈಗ ಬೀಡ್ ಸೇರಿಸಿ. ಈ ಥರ ಪೂರ್ತಿ ಆರ್ಚ್. ಕಷ್ಟ ಇಲ್ಲ, ಇದು ಸುಲಭದಲ್ಲಿ ಬರುತ್ತೆ. ನೋಡಿ ನಾನು ಎಷ್ಟು ಬೇಗ ಮಾಡಿದೆ, ಸುಲಭದಲ್ಲಿ ಬರುತ್ತೆ. ರಿಪೀಟ್ ಮಾಡ್ಕೊಂಡು ನೋಡಿ, ಗೊತ್ತಾಗಿಲ್ಲ ಅಂದರೆ. ಈ ಕೊನೆಯಲ್ಲಿ ಬೀಡ್ಸ್ ಹಾಕ್ಕೋಬೇಡಿ, ಯಾಕಂದರೆ ಅದು ಬಗ್ಗಿಸಿದಾಗ ಚೆನ್ನಾಗಿ ಬರಲ್ಲ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ. ಅವಾಗ ಇದು ಲೇಯರ್ ಆಗಿರುತ್ತೆ, ಈ ಥರ ಲೇಯರ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಇದು. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ 3 ಚೈನ್ ಕುಚ್ಚಿಗೆ, ನೆಕ್ಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳಿ. ನೀವು ಗೊತ್ತಾಗಿಲ್ಲ ಅಂದರೆ ರಿಪೀಟ್ ಮಾಡಿ ನೋಡಿ, ಅಥವಾ ಸ್ಲೋ ಮಾಡಿ ನೋಡಿ ವಿಡಿಯೋ. ಈಗಲೇ ಸ್ಲೋ ಮಾಡಿ ತೋರಿಸಿದ್ದೀನಿ, ಒಂದು ಸರಿ 2 ಸಾರಿ ನೋಡ್ಕೊಳ್ಳಿ ನೀವು. ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಈ ಥರ ಲೇಯರು ಇಟ್ಕೊಂಡಾಗ ಬೇಕು ಅಂದರೆ ಇನ್ನೂ ಒಂದು ಲೇಯರ್ ಮಾಡ್ಕೋಬೋದು, ಬೇಡ ಅಂದರೆ ಬೇಡ. ಇನ್ನೊಂದು ಲೇಯರ್ ಮಾಡಬೇಕು ಅಂದರೆ ಬೇಸಲ್ಲಿ ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು ನೀವು. ಪೂರ್ತಿ ಮಾಡಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿನ್ನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.